ಕಿಶೋರ್ ಅವರೇ, ನೀವೇನಿಲ್ಲಿ? ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಲ್ವಾ? ಎಲ್ಲಿಗೆ ಹೋಗ್ತಿದ್ದೀರಾ? ಮಂಟಪಕ್ಕೆ ತಾನೆ? ಮಂಟಪದಲ್ಲಿ ಇರ್ಬೇಕಾಗಿರೋ ನೀವು ಇನ್ನೂ ಇಲ್ಲೇ ಇರೋದು ಅಂದ್ರೇನು? ಹುಡುಗನ ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕಾದ್ರೆ ಚೈನು ಉಂಗ್ರ ಹಾಕ್ಬೇಕು ಅಲ್ವಾ? ಅದನ್ನ ತಗೊಂಡ್ ಬರ್ತಾ ಇದ್ದೀನಿ. ಬನ್ನಿ ಹೋಗೋಣ, ಬನ್ನಿ, ಟೈಮ್ ಆಯ್ತು. ನಾವು ಒಡವೆ ಕೊಟ್ಟಿದ್ದ ಬ್ಯಾಗು, ಮನೇಲಿ ಕಳ್ತನ ಆಗಿರೋ ಬ್ಯಾಗು ನಿಮ್ ಹತ್ರ ಇದೆ ಅಂದ್ರೆ ನಮ್ಮ ಅನುಮಾನ ನಿಜಾನೇ ಅಂತಾಯ್ತು. ಅಯ್ಯೋ, ಆ ಒಡವೆನ ಕಳ್ತನ ಮಾಡಿದ್ದು ನೀವೇನಾ? ಯಾರನ್ನ ಕಳ್ಳ ಅಂತಿದ್ಯಾ? ಹೇಗ್ ಕಾಣಿಸ್ತಾ ಇದ್ದೀನಿ ನಿನ್ಗೆ? ಮತ್ತೆ ಒಡವೆ ಇರೋ ಬ್ಯಾಗು ನಿಮ್ ಹತ್ರ ಹೇಗ್ ಬಂತು? ಯಾವುದು ಇದು ಬಂಗಾರದ ಒಡವೆನಾ? ನಕಲಿ ಒಡವೆನ ಕೊಟ್ಟು ನಿನ್ನ ಮಗಳನ್ನ ಆ ಮನೆ ಸೊಸೆ ಮಾಡ್ಬೇಕು ಅಂತ ನೋಡ್ತಿರೋದ್ ಸಾಲ್ದೆ ನನ್ನನ್ ಕಳ್ಳ ಅಂತಿದ್ಯಾ? ಪ್ರಾಣ ತೆಗೆದು ಬಿಡ್ತೀನಿ. ನಕಲಿ ಒಡವೆ ಅಂತದ್ದು ಅದೆಲ್ಲ ಶುದ್ಧವಾದ 24 ಕ್ಯಾರೆಟ್ ಬಂಗಾರ. ನನ್ನ ಮಗಳು ಹೇಳಿದ್ಲು ಅಂತ ಅವ್ರ ಅತ್ತೆಗೆ ಉಡುಗೊರೆ ಯಾಕೆ ಕೊಟ್ಟೆ? ಶಟ್ ಅಪ್! ಇನ್ನು ಸುಳ್ಳು ಹೇಳಿ ನನ್ನ ನಂಬಿಸ್ಬೇಕು ಅಂತ ನೋಡ್ತಿದ್ಯಾ? ಈ ಒಡವೆನ ಚೆಕ್ ಮಾಡಿಸಿ ತಗೊಂಡ್ ಬರ್ತಾ ಇದ್ದೀನಿ. ಎಲ್ಲ ನಕಲಿ ಒಡವೆನೆ. ನಕಲಿ ಒಡವೆ ಕೊಟ್ಟು ಸೀನು ಅವರನ್ನ ಮೋಸ ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಈಗ್ಲೇ ಹೋಗಿ ನಿಜ ಹೇಳಿ. ಬಂಗಾರದ ಹಾಗೆ ಕಾಣಿಸೋ ಈ ನಕಲಿ ಒಡವೆಗಳ ಹಾಗೆ ನೀವು ಕೂಡ ನಕಲಿ ವ್ಯಕ್ತಿಗಳು ಅಂತ ನಿಮ್ಮ ಅಸಲಿ ಬಣ್ಣನ ಎಲ್ರ ಮುಂದೆ ಬಯಲು ಮಾಡ್ತೀನಿ. ಬೇಡ ರೀ, ಬೇಡ ಪ್ಲೀಸ್, ಅಂತ ಕೆಲಸ ಮಾಡಬೇಡಿ. ನನ್ನ ಮಗಳು ಇಷ್ಟಪಟ್ಲು ಅಲ್ವಾ ಅಂತ ಪದ್ಮಗೆ ಬಂಗಾರ ಅಂದ್ರೆ ಇಷ್ಟ ಆಗಿರೋದಿಕ್ಕೆ ಅವ್ರಿಗೆ ಉಡುಗೊರೆ ಕೊಟ್ಟು ನನ್ನ ಮಗಳನ್ನ ಮನೆಗೆ ಸೊಸೆ ಮಾಡಬೇಕು ಅನ್ಕೊಂಡೆ ಅಷ್ಟೇ ಹೊರತು ನಾವು ಮೋಸಗಾರರಲ್ಲ. ದಯವಿಟ್ಟು ನನ್ನ ಮಗಳು ಮದುವೆ ಆಗೋದಿಕ್ ಬಿಡಿ. ಈ ಮದುವೆನ ಹಾಳು ಮಾಡಬೇಡಿ. ನೋಡಿ, ನಾವು ಮೋಸ ಮಾಡಿದ್ರು ಅವ್ರ ಮದುವೆಗೋಸ್ಕರನೇ. 1000 ಸುಳ್ಳು ಹೇಳಾದ್ರೂ ಒಂದು ಮದುವೆ ಮಾಡಬೇಕು ಅಂತಾರೆ. ನಾನು ಹೇಳಿದ್ದು ಒಂದೇ ಒಂದು ಸುಳ್ಳು. ಆದ್ರಿಂದ ನಿಮ್ಗಾಗಿರೋ ಕಷ್ಟ ಏನು? ನೀವು ನಿಮ್ಮ ಮಗಳ ಜೊತೆ ಅಮೆರಿಕ ಹೋಗ್ತಿದ್ದೀರಲ್ವಾ? ವಿಷಯನ ಇಲ್ಲೇ ಮರ್ತ್ಬಿಡಿ. ಯೋ ಇಡಿಯಟ್! ನಮಗಲ್ದೆ ಇನ್ಯಾರಿಗೋ ನಷ್ಟ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಸೀನು ಜೊತೆ ನಮ್ಮ ಆದ್ಯ ಮದ್ವೆ ನಿಲ್ಲೋದಕ್ಕೆ ಕಾರಣ ನೀವಲ್ವಾ? ಕದ್ದು ಮುಚ್ಚಿ ಮದ್ವೆ ಯಾವಾಗ ನಿಂತು ಹೋಗುತ್ತೋ ಅಂತ ಕಾದಿದ್ದು ನೀವಲ್ವಾ? ರಾಜಿ, ನನ್ನೊಬ್ಳನ್ನೇ ಹೀಗೆ ಕದ್ದು ಮುಚ್ಚಿ ರೆಡಿ ಮಾಡೋದು, ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ನಿನಗ್ ಮಾತ್ರ ಅಲ್ಲ, ನನಗೂ ಭಯ ಆಗ್ತಿದೆ. ನಿಮಗ್ ಮದ್ವೆ ಆಗೋಷ್ಟ್ರಲ್ಲಿ ನನಗ್ BP ಶುಗರ್ ಬರೋ ಹಾಗಿದೆ. ರಾಜಿ, ಸುಮ್ನೆ ಇರ್ತೀಯ? ಮೊದ್ಲೇ ಇವಳು ಹೆದರ್ಕೋತಿದ್ದಾಳೆ. ಆದ್ಯಾ, ನಾನಿದ್ದೀನಲ್ವೇನಪ್ಪ, ಯಾಕೆ ಹೆದರ್ಕೋತಿದೀಯಾ? ಏನೇ ನಡೆದ್ರು ಮುಂದೆ ನಿಂತ್ಕೊಳ್ಳೋದು ನಾನೇ ಅಲ್ವಾ? ರಾಜಿ, ಬೇಗ ರೆಡಿ ಮಾಡು. ಮಾತಾಡ್ತಾ ನಿಂತ್ಕೋಬೇಡ. ಶಿವರಾಜು ಅಣ್ಣ, ಏನ್ ಎಲ್ರು ಇಲ್ಲೇ ಇದ್ದಾರೆ? ಮುಹೂರ್ತಕ್ಕೆ ಸಮಯ ಆಗ್ತಿದೆ, ನಾವು ಮಂಟಪಕ್ಕೆ ಹೋಗ್ಬೇಕು. ಹಾ, ಆಗೋಯ್ತಣ್ಣ. ಎಲ್ಲ ಇಟ್ಟಿದಾರೋ ಇಲ್ವೋ ಅಂತ ನೋಡ್ತಾ ಇದ್ದೆ ಅಷ್ಟೇ. ಅದ್ ಸರಿ, ಸೀನು ತಯಾರಾದ್ನ ಇಲ್ವಾ? ನಾನು ರೆಡಿ ಮಾವ. ಸೀನು ಬಂದ. ಏನ್ ಸೀನು, ಮದ್ವೆ ಕಳೆ ಬಂದ್ಬಿಟ್ಟಿದೆ?
ಬರ್ದೇ ಇರೋಕ್ ಹೇಗ್ ಸಾಧ್ಯ ಅಣ್ಣ? ಇಷ್ಟಪಟ್ಟಿರೋ ಆದ್ಯನ್ ಜೊತೆ ಮದ್ವೆ ಆಗ್ತಿರೋದು. ಏನಂದೆ ಶಿವರಾಜು? ಅದೇ ಅಣ್ಣ, ಇಷ್ಟಪಟ್ಟಿರೋ ಚಾರು ಜೊತೆ ಅಲ್ವಾ ಮದ್ವೆ? ಮದುಮಗ ಕೂಡ ತಯಾರಾದ ಅಲ್ವಾ? ಇನ್ನು ನೀವೆಲ್ಲರೂ ಯಾವಾಗ ಹೊರಡೋದು? ಎಲ್ಲಾರನ್ನೂ ನಾನು ಕರ್ಕೊಂಡು ಬರ್ತೀನಿ, ನೀವು ಹೊರಡಿ ಮಾವ. ಸರಿ, ಬೇಗ ಬೇಗ ಬನ್ನಿ. ಮಾವ ಹುಷಾರಾಗಿರ್ಬೇಕು. ನಿಮ್ಮಿಬ್ರಿಗೂ ತಾನೇ ಮದ್ವೆ ಆಗೋದು. ಬಾ. ಇವ್ರು ಯಾಕೋ ಎಡವಟ್ ಮಾಡೋ ತರ ಇದಾರೆ. ನೋಡಿದ್ಯಾ ಪಾರ್ವತಿ, ಅವಳ ಜೊತೆ ಮದ್ವೆ ಅಂದ ಕೂಡ್ಲೆ ಎಷ್ಟು ಸಂತೋಷವಾಗಿದ್ದಾರೆ. ಚಾರುನ ಬೇಡ ಅಂದು ಆದ್ಯ ಜೊತೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಿದಾರಲ್ವಾ, ಅದು ಕೂಡ ಭಾವನವ್ರಿಗೆ ಗೊತ್ತಿಲ್ದಿರೋ ಹಾಗೆ. ನನ್ನ ಮಗ ಕೂಡ ನನ್ನ ಮಾತು ಕೇಳ್ದಿರೋಂಥ ಪರಿಸ್ಥಿತಿ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಅದು ಸರಿ ಬಿಡಿ, ಭಾವನವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಗೊತ್ತಾಗ್ದೆ ಆದ್ಯಾಗೆ ಸೀನುಗೆ ಹೇಗ್ ಮದ್ವೆ ಮಾಡ್ತಾರೆ? ಎಲ್ರೂ ಪೂರ್ತಿಯಾಗಿ ತಯಾರಾಗಿದ್ದಾರಲ್ಲ. ನನ್ನ ಅಣ್ಣನ ಗೊತ್ತಾಗ್ದೆ ಈ ಮದ್ವೆ ಹೇಗ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ನೋಡ್ತಾ ಇದ್ರೆ ನಿಜವಾಗ್ಲೂ ಆದ್ಯಾಗೆ ಸೀನುಗೆ ಮದ್ವೆ ಆಗೋಗುತ್ತೆ ಅನ್ಸುತ್ತೆ. ಮೊದ್ಲು ಇವರು ಹೇಗ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ ತಿಳ್ಕೋಬೇಕು. ಅದಕ್ಕೆ ಎಲ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ಲೇಬೇಕು, ಸರಿನಾ?